ಗೃಹಜ್ಯೋತಿ ಫಲಾನುಭವಿಗಳೇ ಗಮನಿಸಿ, ವಿದ್ಯುತ್ ಗ್ರಾಹಕರಿಗೆ ಈಗ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ ಬೆಸ್ಕಾಂ. ಈ ತಿಂಗಳು ನಿಮ್ಮ ಮನೆಗಳಿಗೆ ಮೀಟರ್ ರೀಡರ್ ಬರೋದಿಲ್ಲ. ವಿದ್ಯುತ್ ಗ್ರಾಹಕರಿಗೆ ಜುಲೈನಲ್ಲಿ ಕರೆಂಟ್ ಬಿಲ್ ಬರಲ್ಲ ನೋಡಿ. ಯಾರೆಲ್ಲ ಗ್ಯಾರಂಟಿ ಯೋಜನೆಯನ್ನ ಪಡೆದುಕೊಳ್ತಾ ಇದ್ರಿ, ಗೃಹಜ್ಯೋತಿ ಫಲಾನುಭವಿಗಳು ಯಾರ್ಯಾರಿದ್ದೀರಿ ಅವರು ಗಮನಿಸಬೇಕಾದಂತಹ ವಿಚಾರ ಇದು. ವಿದ್ಯುತ್ ಗ್ರಾಹಕರಿಗೆ ಅಪ್ಡೇಟ್ ಕೊಟ್ಟಂತಹ ಬೆಸ್ಕಾಂ ಈ ತಿಂಗಳು ನಿಮ್ಮ ಮನೆಗಳಿಗೆ ಮೀಟರ್ ರೀಡರ್ ಬರೋದಿಲ್ಲ. ಹಾಗಾಗಿ ಜುಲೈ ತಿಂಗಳ ಒಂದು ಕರೆಂಟ್ ಬಿಲ್ ಬರೋದಿಲ್ಲ ವಿದ್ಯುತ್ ಗ್ರಾಹಕರಿಗೆ. ಜುಲೈ ತಿಂಗಳ ಕರೆಂಟ್ ಬಿಲ್ನಲ್ಲಿ ಭಾರಿ ಬದಲಾವಣೆ ಆಗಲಿದೆ. ಬೆಸ್ಕಾಂ ಬಿಲ್ಲಿಂಗ್ ಪದ್ಧತಿಯಲ್ಲಿ ತಾತ್ಕಾಲಿಕ ಬದಲಾವಣೆ ಆಗಲಿದೆ. ಈ ತಿಂಗಳು ನಿಮ್ಮ ಮನೆಗೆ ಮೀಟರ್ ರೀಡರ್ ಬರೋದಿಲ್ಲ ನೋಡಿ. ಹಾಗಾಗಿ ಜುಲೈ ತಿಂಗಳು ಬಿಲ್ ಬರೋದಿಲ್ಲ. ಜುಲೈ 1ರಿಂದ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಆಗಲಿದೆ. ಗೃಹಜ್ಯೋತಿ ಪುನರ್ ಪರಿಶೀಲನೆಗೆ ಸ್ಕಾಂ ಈಗ ಮುಂದಾಗಿರುವಂಥದ್ದು. ಹಾಗಾಗಿ ಜುಲೈ 1ರಿಂದ ಪರಿಷ್ಕರಣೆ ಆಗಲಿದೆ. ಈ ಹಿನ್ನೆಲೆ ಬೆಸ್ಕಾಂ ಬಿಲ್ ಪದ್ಧತಿಯಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ನೋಡಿ, ಬಿಲ್ ರೀಡರ್ಸ್ಗಳು ಬರೋದಿಲ್ಲ ಈ ತಿಂಗಳು. ಅಂದ್ರೆ ಜುಲೈ ತಿಂಗಳಲ್ಲಿ ಗ್ರಾಹಕರಿಗೆ ಮಾಮೂಲಿ ಬಿಲ್ ಸಿಗಲ್ಲ. 3 ತಿಂಗಳ ಸರಾಸರಿ ಆಧಾರದ ಮೇಲೆ ಸಿದ್ಧವಾಗಲಿದೆ ಬಿಲ್. HD ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಲೋಡ್ ಇರುವಂತಹ ಗ್ರಾಹಕರು, ತಾತ್ಕಾಲಿಕ ವಿದ್ಯುತ್ ಗ್ರಾಹಕರಿಗೆ ಎಂದಿನಂತೆ ಕರೆಂಟ್ ಬಿಲ್ ಇರುತ್ತೆ. ಗ್ರಾಹಕರು ಗಾಬರಿ ಆಗಬೇಕಿಲ್ಲ ಅಂತ ಈಗ ಬೆಸ್ಕಾಂ ಸ್ಪಷ್ಟನೆಯನ್ನ ನೀಡಿದೆ. ಈ ತಿಂಗಳು ಬಿಲ್ ಬರೋದಿಲ್ಲ, ಬಿಲ್ ರೀಡರ್ಸ್ಗಳು ಮನೆಗೆ ಬರೋದಿಲ್ಲ. ಯಾಕಂದ್ರೆ ಪರಿಷ್ಕರಣೆಯನ್ನ ಮಾಡಲಾಗ್ತಾ ಇದೆ, ಗೃಹಜ್ಯೋತಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಬದಲಾವಣೆಗಳಾಗುತ್ತೆ. ವಿದ್ಯುತ್ ಗ್ರಾಹಕರಿಗೆ ಈಗ ಬೆಸ್ಕಾಂ ಅಪ್ಡೇಟ್ ಅನ್ನ ನೀಡಿದೆ. ಜುಲೈ 1ರಿಂದ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಆಗಲಿದೆ. ಹಾಗಾಗಿ ಜುಲೈ ತಿಂಗಳ ಒಂದು ಲೈಟ್ ಬಿಲ್ ಬರೋದಿಲ್ಲ. ಇದರಲ್ಲಿ ಬದಲಾವಣೆಗಳನ್ನು ಮಾಡಲು ಅಪ್ಡೇಟ್ ಅನ್ನ ಈಗ ಬೆಸ್ಕಾಂ ನೀಡಿದೆ. ಗೃಹಜ್ಯೋತಿ ಪುನರ್ ಪರಿಶೀಲನೆಗೆ ಮುಂದಾಗಿದ್ದು. ಈ ಹಿನ್ನೆಲೆ ಬೆಸ್ಕಾಂ ಬಿಲ್ನಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ಜುಲೈ ತಿಂಗಳ ಒಂದು ಬಿಲ್ನಲ್ಲಿ ಗ್ರಾಹಕರಿಗೆ ಮಾಮೂಲಿ ಬಿಲ್ ಸಿಗೋದಿಲ್ಲ. ಜುಲೈ ತಿಂಗಳಲ್ಲಿ ಗ್ರಾಹಕರಿಗೆ ಮಾಮೂಲಿ ಬಿಲ್ ಇರೋದಿಲ್ಲ. 3 ತಿಂಗಳ ಸರಾಸರಿ ಆಧಾರದ ಮೇಲೆ ಬಿಲ್ ಸಿದ್ಧ ಆಗುತ್ತೆ. ಇಲ್ಲಿ HD ಗ್ರಾಹಕರು, 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಲೋಡ್ ಬಳಸುವಂತಹ ಗ್ರಾಹಕರು, ತಾತ್ಕಾಲಿಕ ವಿದ್ಯುತ್ ಗ್ರಾಹಕರಿಗೆ ಎಂದಿನಂತೆ ಕರೆಂಟ್ ಬಿಲ್ ಇಲ್ಲಿ ಸಿಗುತ್ತೆ. ಬೆಸ್ಕಾಂ ಬಿಲ್ ಪದ್ಧತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಜುಲೈ ತಿಂಗಳ ಒಂದು ಬಿಲ್ನಲ್ಲಿ ಮೀಟರ್ ರೀಡರ್ಸ್ಗಳು ಬರೋದಿಲ್ಲ. 3 ತಿಂಗಳ ಸರಾಸರಿ ಬಿಲ್ಲನ್ನು ಪರಿಶೀಲಿಸಿ ತದನಂತರವಾಗಿ ಬಿಲ್ ಕೊಡುವಂಥದ್ದು. ಹಾಗಾಗಿ ಮಾಮೂಲಿ ಬಿಲ್ ಸಿಗೋದಿಲ್ಲ. ಗ್ರಾಹಕರು ಇಲ್ಲಿ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಬೆಸ್ಕಾಂ ತಿಳಿಸಿದೆ. ಈ ಹಿನ್ನೆಲೆ ಬೆಸ್ಕಾಂ ಬಿಲ್ ಪದ್ಧತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಅಂದರೆ ಜುಲೈ 1ರಿಂದ ಗೃಹಜ್ಯೋತಿ ಪರಿಷ್ಕರಣೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು. ಜುಲೈ ತಿಂಗಳಲ್ಲಿ ಗ್ರಾಹಕರಿಗೆ ಮಾಮೂಲಿ ಬಿಲ್ ಸಿಗೋದಿಲ್ಲ. 3 ತಿಂಗಳ ಸರಾಸರಿ ಆಧಾರದ ಮೇಲೆ ಸಿದ್ಧವಾಗುತ್ತೆ ಬಿಲ್ಲು. HD ಗ್ರಾಹಕರು, 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಲೋಡ್ ಇರುವಂತಹ ಗ್ರಾಹಕರು, ತಾತ್ಕಾಲಿಕವಾಗಿ ವಿದ್ಯುತ್ ಗ್ರಾಹಕರಿಗೆ ಎಂದಿನಂತೆ ಈಗ ಕರೆಂಟ್ ಬಿಲ್ ಸಿಗುತ್ತೆ. ಗ್ರಾಹಕರು ಗಾಬರಿ ಆಗಬೇಕಾಗಿಲ್ಲ ಅಂತ ಬೆಸ್ಕಾಂ ಸ್ಪಷ್ಟನೆ ನೀಡಿದೆ.